ಆರ್ಸಿಬಿ ಟೀಮ್ ನಲ್ಲಿರುವಂತಹ ಒಬ್ಬ ಸ್ಟಾರ್ ಆಟಗಾರ. ಯಶ್ ದಯಾಳ್ ಇವರನ್ನ ಆರ್ಸಿಬಿ ಟೀಮ್ ಕಿಕ್ ಔಟ್ ಅಂದ್ರೆ ತೆಗೆದು ಹಾಕೋದು ಬೇರೆ, ತಂಡದಿಂದ ಕೈ ಬಿಡೋದು ಬೇರೆ, ತಂಡದಿಂದ ಕಿಕ್ ಔಟ್ ಮಾಡೋದು ಬೇರೆ. 2025ರ ಹರಾಜಿನಲ್ಲಿ ಆರ್ಸಿಬಿ ತಂಡ ಕೇವಲ 3 ರಿಂದ 4 ಜನ ಆಟಗಾರರನ್ನ ಮಾತ್ರ ರಿಟೈನ್ ಮಾಡಿಕೊಂಡು ಮಿಕ್ಕ ಎಲ್ಲಾ ಆಟಗಾರರನ್ನ ಹರಾಜಿನಲ್ಲಿ ಇಟ್ಟು ಒಂದಷ್ಟು ಆಟಗಾರರನ್ನ ಎಕ್ಸ್ಟ್ರಾ ದುಡ್ಡನ್ನ ಕೊಡುವ ಮೂಲಕ ಖರೀದಿಯನ್ನ ಮಾಡಿ 2025ರ IPL ನಲ್ಲಿ ಯಶ್ ದಯಾಳ್ ಅವರನ್ನ 5 ಕೋಟಿ ಕೊಟ್ಟು ರಿಟೈನ್ ಮಾಡ್ಕೊಂಡಿತ್ತು. 25ರ ಸೀಸನ್ಗೆ ರಿಟೈನ್ ಮಾಡಿಕೊಂಡಿದ್ದಂತಹ ಮ್ಯಾನೇಜ್ಮೆಂಟ್ ಇದೀಗ ಅವರನ್ನ 2026ರ ಸೀಸನ್ ಇಂದ ಕಿಕ್ ಔಟ್ ಮಾಡುವ ನಿರ್ಧಾರಕ್ಕೆ ಬಂದಿದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿರೋದಾದ್ರೂ ಏನಕ್ಕಪ್ಪ ಅಂತಂದ್ರೆ ಯಶ್ ದಯಾಳ್ ಅವರ ಮೇಲೆ ದಾಖಲಾಗಿರುವಂತಹ ಒಂದು ರೇಪ್ ಕೇಸ್ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. 2026 IPL ಇನ್ನೇನು ಸ್ವಲ್ಪ ದಿನದಲ್ಲೇ ಬಂದುಬಿಡುತ್ತೆ. ಇನ್ನೇನು ಲಾಸ್ಟ್ ಸೀಸನ್ 2025ರ ಸೀಸನ್ ಅಂದರೆ ಈ ವರ್ಷದ IPL ಅನ್ನು ಆರ್ಸಿಬಿ ಗೆದ್ದುಕೊಳ್ಳುವ ಮೂಲಕ ಸಾಕಷ್ಟು ವರ್ಷಗಳ ಕನಸನ್ನು, ಅಭಿಮಾನಿಗಳ ಕನಸನ್ನು ನನಸು ಮಾಡಿತ್ತು. ಆಫ್ಟರ್ ದಟ್ ಏನೆಲ್ಲ ಆಯಿತು, ಏನೆಲ್ಲ ಗೊಂದಲ ಆಯಿತು, ಎಷ್ಟು ಜನ ಆರ್ಸಿಬಿ ಅಭಿಮಾನಿಗಳು ನಮ್ಮನ್ನು ಬಿಟ್ಟು ಹೋಗುವ ಹಾಗೆ ಆಯಿತು, ಎಲ್ಲ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಅದರ ಜೊತೆಗೆ ಇದೀಗ 2026ರ IPL ಸೀಸನ್ಗೆ ಇದೀಗ ಎಲ್ಲ ತಂಡಗಳು ಕೂಡ ಸಜ್ಜಾಗ್ತಾ ಇದೆ. ಆದರೆ ಇಂತಹ ಟೈಮ್ನಲ್ಲಿ ಆರ್ಸಿಬಿ ಟೀಮ್ನಲ್ಲಿರುವಂತಹ ಒಬ್ಬ ಸ್ಟಾರ್ ಆಟಗಾರ ಯಾರಪ್ಪ, ಆಲ್ರೌಂಡರ್ ಕೋಟಾದಲ್ಲಿ ಪ್ಲೇಸನ್ನು ಪಡೆದುಕೊಂಡಿರುವಂತಹ ಅಥವಾ ಚಾನ್ಸನ್ನು ಪಡೆದುಕೊಂಡಿರುವಂತಹ ಯಶ್ ದಯಾಳ್ ಇವರನ್ನ ಆರ್ಸಿಬಿ ಟೀಮ್ ಕಿಕ್ ಔಟ್ ಅಂದರೆ ತೆಗೆದು ಹಾಕೋದು ಬೇರೆ, ತಂಡದಿಂದ ಕೈ ಬಿಡೋದು ಬೇರೆ, ತಂಡದಿಂದ ಕಿಕ್ ಔಟ್ ಮಾಡೋದು ಬೇರೆ. ಆದರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಯಶ್ ದಯಾಳ್ ಅವರನ್ನ ಈ ಬಾರಿಯ IPLನಿಂದ ಆರ್ಸಿಬಿ ತಂಡದಿಂದ ಕಿಕ್ ಔಟ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿರುವ ಸುದ್ದಿ ಇದೀಗ ಎಲ್ಲ ಕಡೆ ಓಡಾಡ್ತಾ ಇದೆ. ಯಾಕೆ? ಒಳ್ಳೆ ಫಾರ್ಮಲ್ ಇದ್ದಾರೆ. 2024 ಹಾಗೂ 25ರ ಸೀಸನ್ನಲ್ಲಿ ಆರ್ಸಿಬಿ ಸಾಕಷ್ಟು ಮ್ಯಾಚ್ಗಳನ್ನು ಗೆಲ್ಲೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅದರ ಜೊತೆಗೆ 25ರ ಸೀಸನ್ನಲ್ಲಿ ಕಪ್ ಗೆಲ್ಲೋದ್ರಲ್ಲಿ ಆರ್ಸಿಬಿಯ ಆಟಗಾರ ಆಗಿರುವಂತಹ ಯಶ್ ದಯಾಳ್ ಅವರ ಪಾತ್ರ ಬಹಳ ಪ್ರಮುಖವಾಗಿದೆ. ಇಷ್ಟೆಲ್ಲ ಸಾಧನೆಯನ್ನ ಆರ್ಸಿಬಿ ಪರವಾಗಿ ಯಶ್ ದಯಾಳ್ ಅವರು ಮಾಡಿರ್ಬೇಕಾದ್ರೆ ಕಿಕ್ ಔಟ್ ಮಾಡುವ ನಿರ್ಧಾರಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಬಂದಿರೋದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 2025ರ ಹರಾಜಿನಲ್ಲಿ ಆರ್ಸಿಬಿ ತಂಡ ಕೇವಲ 3 ರಿಂದ 4 ಜನ ಆಟಗಾರರನ್ನ ಮಾತ್ರ ರಿಟೈನ್ ಮಾಡಿಕೊಂಡು ಮಿಕ್ಕ ಎಲ್ಲ ಆಟಗಾರರನ್ನ ಹರಾಜಿನಲ್ಲಿ ಇಟ್ಟು ಒಂದಷ್ಟು ಆಟಗಾರರನ್ನ ಎಕ್ಸ್ಟ್ರಾ ದುಡ್ಡನ್ನ ಕೊಡುವ ಮೂಲಕ ಖರೀದಿಯನ್ನ ಮಾಡಿತ್ತು. ಇದೇ ಒಂದು ಪ್ರಕ್ರಿಯೆ ಆರಂಭ ಆಗೋದಕ್ಕಿಂತ ಮುಂಚೆ 2025ರ IPLನಲ್ಲಿ ಯಶ್ ದಯಾಳ್ ಅವರನ್ನ 5 ಕೋಟಿ ಕೊಟ್ಟು ರಿಟೈನ್ ಮಾಡಿಕೊಂಡಿತ್ತು. ಈ ಹಿಂದೆ ಅವರು ಅಂದ್ರೆ 2023ರ ಸೀಸನ್ನಲ್ಲಿ ಗುಜರಾತ್ ಟೈಟನ್ಸ್ ಅಂದ್ರೆ ಗುಜರಾತ್ ತಂಡದ ಪರವಾಗಿ ಅವರು IPLನಲ್ಲಿ ಆಡ್ತಾ ಇದ್ರು. ಆದರೆ 2024ಕ್ಕೆ ಆರ್ಸಿಬಿ ತಂಡ ಅವರನ್ನ 5 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡುವ ಮೂಲಕ ಆರ್ಸಿಬಿ ತಂಡಕ್ಕೆ ಸೇರಿಸಿಕೊಳ್ಳುತ್ತೆ. ಅದಕ್ಕೆ ಅಂದ್ರೆ 2025ರಲ್ಲಿ ಅವರನ್ನ ರಿಟೈನ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಅವರು ಗಳಿಸಿದಂತಹ ಅಥವಾ ಪಡೆದುಕೊಂಡಂತಹ ವಿಕೆಟ್ಗಳ ಸಂಖ್ಯೆ 13. ಅಂದ್ರೆ ಆರ್ಸಿಬಿ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಕಾರಣ ಬಂದು 2024ರ IPLನಲ್ಲಿ ಆರ್ಸಿಬಿ ಪರವಾಗಿ ಯಶ್ ದಯಾಳ್ ಕೊಟ್ಟಂತಹ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್. ಆ ಸೀಸನ್ನಲ್ಲಿ ಆಡಿದಂತಹ ಎಲ್ಲಾ ಮ್ಯಾಚ್ಗಳಲ್ಲಿ ಅವರು 15 ವಿಕೆಟ್ಗಳನ್ನ ಪಡೆದುಕೊಳ್ಳುವ ಮೂಲಕ ಸಾಕಷ್ಟು ಕ್ರೂಷಿಯಲ್ ಮ್ಯಾಚ್ಗಳನ್ನ ಸಹ ಆರ್ಸಿಬಿಗಾಗಿ IPL 2024ರಲ್ಲಿ ಗೆಲ್ಲಿಸಿಕೊಟ್ಟಿದ್ರು. ಇವರ ಈ ಪ್ರದರ್ಶನನೇ 25ರ ಹರಾಜಿನಲ್ಲಿ ಅವರನ್ನ ರಿಟೈನ್ ಮಾಡಿಕೊಳ್ಳುವ ಮೂಲಕ ಅಂದ್ರೆ ಯಶ್ ದಯಾಳ್ ಅವರನ್ನ ನಾವು ಯಾವುದೇ ಕಾರಣಕ್ಕೂ ಆರ್ಸಿಬಿ ತಂಡದಿಂದ ಕೈ ಬಿಡಲ್ಲ, ಅವರನ್ನ ಮತ್ತೆ ತಂಡಕ್ಕೆ ಸೇರಿಸಿಕೊಳ್ತೀವಿ ಎನ್ನುವ ಒಂದು ನಿರ್ಧಾರಕ್ಕೆ ಬರುವ ಮೂಲಕ 25ರ ಸೀಸನ್ಗೆ ಅವರನ್ನ ರಿಟೈನ್ ಮಾಡಿಕೊಂಡಿತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್. ಹೀಗೆ 2025ರ ಸೀಸನ್ಗೆ ರಿಟೈನ್ ಮಾಡಿಕೊಂಡಿದ್ದಂತಹ ಮ್ಯಾನೇಜ್ಮೆಂಟ್ ಇದೀಗ ಅವರನ್ನ 2026ರ ಸೀಸನ್ನಿಂದ ಕಿಕ್ಔಟ್ ಮಾಡುವ ನಿರ್ಧಾರಕ್ಕೆ ಬಂದಿದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿರೋದಾದ್ರೂ ಏನಕ್ಕಪ್ಪ ಅಂತಂದ್ರೆ ಯಶ್ ದಯಾಳ್ ಅವರ ಮೇಲೆ ದಾಖಲಾಗಿರುವಂತಹ ಒಂದು ರೇಪ್ ಕೇಸ್ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಹೌದು, ಈ ರೀತಿಯ ಒಂದು ಕೇಸ್ ಅಂದ್ರೆ 19 ವರ್ಷದ ಹದಿಹರೆಯದ ಹುಡುಗಿಯ ಮೇಲೆ ಯಶ್ ದಯಾಳ್ ಅವರು ಕಳೆದ 2 ವರ್ಷದಿಂದ
2 ವರ್ಷದಿಂದ ಅತ್ಯಾಚಾರವನ್ನ ಮಾಡಿಕೊಂಡು ಬಂದಿದ್ದಾರೆ ಎನ್ನುವಂತಹ ಒಂದು ಕಂಪ್ಲೇಂಟ್ ಯಶ್ ದಯಾಳ್ ಅವರ ಮೇಲೆ ಉತ್ತರ ಪ್ರದೇಶದಲ್ಲಿ ದಾಖಲಾಗಿದೆ. ಏನಿದು ಘಟನೆ? ಈ ಘಟನೆಯನ್ನ ನೋಡಿದಾಗ ನಿಜವಾಗ್ಲೂ ಅಚ್ಚರಿ ಆಗುತ್ತೆ. ಅಂದ್ರೆ ಒಬ್ಬೊಬ್ಬರ ಕಡೆ ಒಂದೊಂದು ರೀತಿಯ ವಾದ ಇದೆ. ಆದ್ರೆ RCB ಮ್ಯಾನೇಜ್ಮೆಂಟ್ ಇವರನ್ನ ಕೈ ಬಿಡಬೇಕು ಎನ್ನುವ ನಿರ್ಧಾರಕ್ಕೆ ಬಂದಿರೋದು ಅಥವಾ ಕಿಕ್ಔಟ್ ಮಾಡಬೇಕು ಎನ್ನುವ ನಿರ್ಧಾರಕ್ಕೆ ಬಂದಿರೋದಕ್ಕೆ ಈ ಒಂದು ಪ್ರಕರಣವೇ ಸಾಕ್ಷಿ. ಏನಿದು ಪ್ರಕರಣ ಅನ್ನೋದನ್ನ ನಾವು ನೋಡೋದಾದ್ರೆ, ಈ ಒಂದು ಯುವತಿ 19 ವರ್ಷದ ಯುವತಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. ಆ ಕಂಪ್ಲೇಂಟ್ ನಲ್ಲಿ ಆಕೆ ಏನ್ ಹೇಳ್ತಾಳೆ ಅಂತಂದ್ರೆ, ಕಳೆದ 2 ವರ್ಷದಿಂದ, ಅಂದ್ರೆ ಈ ಕಂಪ್ಲೇಂಟ್ ಆಗಿರೋದು 2025ರಲ್ಲಿ, ಅಂದ್ರೆ ಇದೇ ವರ್ಷದಲ್ಲಿ ಕಂಪ್ಲೇಂಟ್ ಆಗಿರುವಂತದ್ದು 2 ವರ್ಷದ ಹಿಂದಿನಿಂದ, ಅಂದ್ರೆ 2 ವರ್ಷದ ಹಿಂದೆ ಅಂತಂದ್ರೆ ಒಂದು 23ರಿಂದ ಅಂತ ಅನ್ಕೊಳ್ಳಿ. 2 ವರ್ಷದ ಹಿಂದಿನಿಂದ ಯಶ್ ದಯಾಳ್ ಅವರು ಸಾಕಷ್ಟು ಬಾರಿ ನನ್ನ ಮೇಲೆ ಎಮೋಷನಲ್ ಡ್ರಾಮಾಗಳನ್ನ ಮಾಡುವ ಮೂಲಕ, ಎಮೋಷನಲ್ ಪ್ಲೇ ಕಾರ್ಡ್ ಗಳನ್ನ ಪ್ಲೇ ಮಾಡುವ ಮೂಲಕ, ಸಾಕಷ್ಟು ಆಮಿಷಗಳನ್ನ ಒಡ್ಡುವ ಮೂಲಕ ನಿರಂತರವಾಗಿ ನನ್ನ ಮೇಲೆ ಅತ್ಯಾಚಾರವನ್ನ ಎಸಗಿಕೊಂಡು ಬಂದಿದ್ದಾರೆ. ಹೀಗೆ 2023ರಲ್ಲಿ ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ ನಡೆಯುವಂತಹ ಸಂದರ್ಭದಲ್ಲಿ ಯಶ್ ದಯಾಳ್ಗೂ ಹಾಗೂ ಈ ಹುಡುಗಿಗೂ ಪರಿಚಯ ಆಗಿತ್ತು. ಪರಿಚಯ ಸ್ನೇಹಕ್ಕೆ ತಿರುಗಿತ್ತು. ಈ ಹುಡುಗಿ ಕೂಡ ಇಂಡಿಯನ್ ಕ್ರಿಕೆಟ್ ಟೀಮ್ ನಲ್ಲಿ ಆಡುವಂತಹ ಕನಸನ್ನ ಹೊತ್ಕೊಂಡಿದ್ದ ಹುಡುಗಿ ಆಗಿದ್ಲಂತೆ. ಸೊ ಆ ಒಂದು ಕನಸನ್ನ ಈಡೇರಿಸುವ ಸಲುವಾಗಿ ಯಶ್ ದಯಾಳ್ ಅವರು ಈಕೆಗೆ, ಅಂದ್ರೆ ಈ 19 ವರ್ಷದ ಹುಡುಗಿಗೆ ಮಾತನ್ನ ಕೊಟ್ಟಿದ್ರು. ಅಂದ್ರೆ ಆವತ್ತಿಗೆ 2023ರ ಕಾಲಕ್ಕೆ ಕೇವಲ 17 ವರ್ಷ ಆ ಹುಡುಗಿಗೆ ಮಾತನ್ನ ಕೊಟ್ಟಿರ್ತಾರೆ. ನೀನು ಕ್ರಿಕೆಟರ್ ಆಗುವ ನಿಟ್ಟಿನಲ್ಲಿ ನಾನು ಸಾಕಷ್ಟು ಸಹಾಯವನ್ನ ಮಾಡ್ತೀನಿ ಅಂತ. ಈ ರೀತಿ ಸಹಾಯವನ್ನ ಮಾಡುವ ಆಸೆಯನ್ನ ತೋರಿಸುವುದರ ಮೂಲಕ ಆಕೆಯನ್ನ ಲೈಂಗಿಕವಾಗಿ, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಕಿರುಕುಳ ಕೊಡುವಂತಹ ಕೆಲಸವನ್ನ ಯಶ್ ದಯಾಳ್ ಅವರು ಮಾಡಿದ್ದಾರೆ ಅನ್ನೋದು ಆರೋಪ. ಅಂದ್ರೆ ಈ ಒಂದು ಆರೋಪ ಏನಾದ್ರೂ ಸಾಬೀತಾದ್ರೆ ಯಶ್ ದಯಾಳ್ ಅವರ ಕ್ರಿಕೆಟ್ ಕರಿಯರೇ ಫಿನಿಶ್ ಆಗುತ್ತೆ. ಆದರೆ ಈ ಒಂದು ಆರೋಪವನ್ನ ಅಥವಾ ಈ ಒಂದು ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ ನಲ್ಲಿ ಕೊಡುವ ಮೂಲಕ ಯಶ್ ದಯಾಳ್ ಅವರ IPL ಕರಿಯರ್ ಹಾಗೂ ಲೋಕಲ್ ಕ್ರಿಕೆಟ್, ಅಂದ್ರೆ ಉತ್ತರ ಪ್ರದೇಶದ ಮೂಲದವರೇ ಅವರು ಆಗಿರೋದ್ರಿಂದ ಉತ್ತರ ಪ್ರದೇಶದ ಕ್ರಿಕೆಟ್ ಬೋರ್ಡ್ ನಲ್ಲಿ ಆಡುವಂತಹ ಕ್ರಿಕೆಟ್ ಎರಡಕ್ಕೂ ಸಹ ಇದೀಗ ಕೊಕ್ಕೆ ಬಿದ್ದಂತೆ ಆಗಿದೆ. ಈ ಪ್ರಕರಣದಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಮತ್ತೊಂದು ಪ್ರಮುಖವಾದಂತಹ ಅಂಶ ಏನಪ್ಪಾ ಅಂತಂದ್ರೆ, 17 ವರ್ಷದವಳು ಇದ್ದಾಗ, ಅಂದ್ರೆ ಈ ಹುಡುಗಿ ಮೇಜರ್ ಆಗೋದಕ್ಕಿಂತ ಮುಂಚೆನೆ, ಅಂದ್ರೆ ವಯಸ್ಕರ ಸ್ಥಿತಿಗೆ ಬರೋದಕ್ಕಿಂತ ಮುಂಚೆನೆ ಅಪ್ರಾಪ್ತ ವಯಸ್ಕ ಸ್ಥಿತಿಯಲ್ಲಿ ಇದ್ದಾಗ್ಲೇನೆ ಈಕೆಯ ಮೇಲೆ ಆತ ಅತ್ಯಾಚಾರವನ್ನ ನಡೆಸಿದ್ದಾನೆ ಅಥವಾ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಎನ್ನುವ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುವ ಕಾರಣಕ್ಕೆ ಯಶ್ ದಯಾಳ್ ಅವರ ಮೇಲೆ ಪೋಕ್ಸೋ ಪ್ರಕರಣವನ್ನ ಸಹ ಅಥವಾ ಕಾಯ್ದೆಯನ್ನ ಸಹ ಆಡ್ ಮಾಡಿ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳಲಾಗಿದೆ. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಹುಡುಗಿಯ ವಾದ. ಆದ್ರೆ ಯಶ್ ದಯಾಳ್ ಅವರ ಪರವಾದಂತಹ ಲಾಯರ್ ಹೇಳುವ ಕಥೆನೇ ಬೇರೆ ಇದೆ. ಈ ಒಂದು ಜಾಲದಲ್ಲಿ, ಅಂದ್ರೆ ಯಶ್ ದಯಾಳ್ ಅವರನ್ನ ಕ್ರಿಕೆಟ್ ಕರಿಯರ್ ನಿಂದ ದೂರ ಇಡಬೇಕು, ಅವರ ಕ್ರಿಕೆಟ್ ಕರಿಯರ್ ಅನ್ನ ನಾಶ ಮಾಡಬೇಕು, ಅವರಿಂದ ದುಡ್ಡನ್ನ ಕೀಳಬೇಕು ಎನ್ನುವ ಉದ್ದೇಶವನ್ನ ಇಟ್ಕೊಂಡೆ ಈ ಎಲ್ಲಾ ರೀತಿಯ ಸುಳ್ಳು ಆರೋಪಗಳನ್ನ ಈ ಹುಡುಗಿಯ ಮುಖಾಂತರ ಮಾಡಿಸಲಾಗ್ತಾ ಇದೆ. ಇದರ ಹಿಂದೆ ಒಂದು ದೊಡ್ಡ ಸಿಂಡಿಕೇಟ್ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಯಶ್ ದಯಾಳ್ ಅವರದ್ದು ಯಾವುದೇ ರೀತಿಯ ತಪ್ಪಿಲ್ಲ. ಒಂದು ಗ್ಯಾಂಗ್ ದುಡ್ಡಿನ ಆಸೆಗಾಗಿ ಯಶ್ ದಯಾಳ್ ಅವರ ಕ್ರಿಕೆಟ್ ಕರಿಯರ್ನ ನಾಶ ಮಾಡಬೇಕು ಎನ್ನುವ ಆಸೆಯಿಂದ ಒಂದು ಕಾರಣವನ್ನ ಇಟ್ಕೊಂಡು ಈ ರೀತಿಯ ಒಂದು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೋರ್ಟ್ ನಲ್ಲಿ ಜಡ್ಜ್ ನ ಮುಂದೆ ಯಶ್ ದಯಾಳ್ ಅವರ ಪರವಾದಂತಹ ವಕೀಲರು ತಮ್ಮ ವಾದವನ್ನ, ಅಂದ್ರೆ ಹುಡುಗಿ ಮಾಡಿರುವಂತಹ ಒಂದು ಆರೋಪಕ್ಕೆ ಒಂದು ಪ್ರತಿ ವಾದವನ್ನ ಕೋರ್ಟ್ ನಲ್ಲಿ ಮಾಡಿದ್ರು. ಆದ್ರೆ ಇದನ್ನ, ಅಂದ್ರೆ ಒಂದು ಕಡೆ ಯಶ್ ದಯಾಳ್ ಅವರ ಲಾಯರ್ ಕೊಡುವಂತಹ ಕಾರಣಗಳು ಹೀಗಿದ್ರೆ, ಹುಡುಗಿ ಕೊಟ್ಟಂತಹ ಕಂಪ್ಲೇಂಟ್ ಆಗಿದೆ. ಆದ್ರೆ ಈ ಎರಡನ್ನೂ ಸಹ ತಾಳೆ ಹಾಕಿ ನೋಡಿರುವಂತಹ ಪೊಲೀಸರು ಕೋರ್ಟ್ ನ ಮುಂದೆ ಹೇಳುವಂತಹ ಕಥೆನೇ ಬೇರೆ. ಈ ಹುಡುಗಿ ಕೊಟ್ಟಿರುವಂತಹ ಕಂಪ್ಲೇಂಟ್ ಏನಿದೆ, ಈ ಕಂಪ್ಲೇಂಟ್ ಸತ್ಯವಾದದ್ದು. ಯಶ್ ದಯಾಳ್ ಅವರ ಪರವಾದಂತಹ ಲಾಯರ್ ಹೇಳ್ತಾ ಇರೋದು ಕಂಪ್ಲೀಟ್ ಆಗಿ ಸುಳ್ಳು. ನಾವು ಇನ್ವೆಸ್ಟಿಗೇಷನ್ ಅನ್ನ ಮಾಡಿದೀವಿ. ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು, ಎಮೋಷನಲ್ ಬ್ಲಾಕ್ ಮೇಲ್ ಅನ್ನ ಮಾಡುವ ಮೂಲಕ ಯಶ್ ದಯಾಳ್ ಅವರು ಆ ಹುಡುಗಿ 17 ವರ್ಷದವಳು ಆಗಿದ್ದಾಗಿಂದ ಕೂಡ ಇಲ್ಲಿಯ ತನಕ ಸಾಕಷ್ಟು ಬಾರಿ ಆಕೆಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿರೋದು ಸತ್ಯ. ಹಾಗಾಗಿನೇ ನಾವು ಯಶ್ ದಯಾಳ್ ಅವರ ಮೇಲೆ ಒಂದು ಪೋಕ್ಸೋ ಪ್ರಕರಣವನ್ನ ದಾಖಲು ಮಾಡಿದ್ದೀವಿ ಎನ್ನುವ ಒಂದು ಸಮಜಾಯಿಷಿಯನ್ನ ಪೊಲೀಸರು ಕೊಡ್ತಾರೆ. ಸೊ ಈ ಪ್ರಕರಣದಲ್ಲಿ 3 ರೀತಿಯ ಆರೋಪ ಪ್ರತ್ಯಾರೋಪ ಅಥವಾ 3 ರೀತಿಯ ವರ್ಷನ್ಗಳಿದೆ. ಈ 3 ವರ್ಷನ್ಗಳಲ್ಲಿ ಯಾವ ವರ್ಷನ್ ಸರಿ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಯಶ್ ದಯಾಳ್ ಅವರು ಬಂಧನ ಭೀತಿಯನ್ನ ಎದುರಿಸ್ತಾ ಇರುವ ಕಾರಣಕ್ಕಾಗಿಯೇ ಇದೀಗ RCB
ಆಲ್ರೌಂಡರ್ ಯಶ್ ದಯಾಳ್ ಅವರನ್ನ ಕಿಕ್ಔಟ್ ಮಾಡೋದಕ್ಕೆ, ತಂಡದಿಂದ ಕಿಕ್ಔಟ್ ಮಾಡೋದಕ್ಕೆ ನಿರ್ಧಾರ ಮಾಡಿ ಆಗಿದೆ ಎನ್ನುವ ಸುದ್ದಿಗಳು ಕೇಳಿ ಬರ್ತಾ ಇದೆ. ಏನ್ಸುತ್ತೆ ನಿಮಗೆ ಈ ಸ್ಟೋರಿಯನ್ನ ನೋಡಿದಾಗ? RCB ಮ್ಯಾನೇಜ್ಮೆಂಟ್ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ ಸರಿಯಾಗಿದೆಯಾ, ಅಥವಾ ಒಂದಷ್ಟು ದಿನಗಳ ಕಾಲ ವೇಟ್ ಮಾಡುವಂತಹ ಒಂದು ತಂತ್ರವನ್ನ RCB ಮ್ಯಾನೇಜ್ಮೆಂಟ್ ಅನುಸರಿಸಬೇಕಾಗಿತ್ತಾ, ಅಥವಾ ಯಶ್ ದಯಾಳ್ ಅವರು ಈ ರೀತಿಯ ಒಂದು ಪ್ರಕರಣದಲ್ಲಿ ಅಥವಾ ಈ ರೀತಿಯ ಒಂದು ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ನಿಮಗೆ ಅನ್ಸುತ್ತಾ ಅಥವಾ ಇಲ್ಲ ಅನ್ಸುತ್ತಾ? ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.